ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಎಷ್ಟು ಸಣ್ಣ ಗಿಡದಲ್ಲಿ ಫ್ರೂಟ್ ಬಿಡ್ತಾ ಇದೆ ಅಂತ. ಮಲ್ಬೆರಿ ಸ್ಮಾಲ್ ಸೈಜ್ ಇದು ನೋಡಿ. ಎಷ್ಟು ಚೆನ್ನಾಗಿ, ಎಷ್ಟು ಸಣ್ಣ ಗಿಡ ಅಂದರೆ ಒಂದು ಅರ್ಧ ಅಡಿನೂ ಇಲ್ಲ ಇದು ಗಿಡ. ಹಣ್ಣುಗಳು ಬಿಡ್ತಾ ಇದ್ದಾವಾಗಲೇ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸ್ನೇಹಿತರೆ, ಗಾಳಿಗೆ ನೋಡಿ ಗಿಡ ದೂರ ತೆಗೆದಿದೆ. ಹಂಗೆ ಇವತ್ತು ಫ್ರೂಟ್ ಪ್ರೊಟೆಕ್ಟರ್ ಇದನ್ನು ತರಿಸಿದ್ದೀನಿ. ಅದನ್ನು ಇವತ್ತು ಯಾವ ಥರ ನಾನು ಹಾಕ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಅದನ್ನು ಎಲ್ಲಿ ತರಿಸ್ದೆ, ಏನು ಎತ್ತ, ಗಾರ್ಡನ್ ಮಾಡೋರಿಗೆ ಅದು ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸ್ನೇಹಿತರೆ, ಮತ್ತೆ ಕೇಳ್ತಾ ಇದ್ದೀನಿ, ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ, ಮೇಲ್ಗಡೆ ಹೋಗ್ತೀನಿ. ಮೇಲ್ಗಡೆ ಅದನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇದು ಚಕ್ಕೋತ ಗಿಡ ಕಟ್ ಮಾಡಿದ್ದೆ ಅಲ್ವಾ. ಕಟ್ ಮಾಡಿರೋಂಥ ಗಿಡ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಮತ್ತು ಬ್ರಾಂಚಸ್ಗಳು ನೋಡಿ ಎಷ್ಟೊಂದು ಬಂದಿದೆ ಅಂತ. ಹೈಬ್ರಿಡ್ ಗಿಡಗಳನ್ನ ಈ ರೀತಿ ಕಟ್ ಮಾಡಿ ನಾವು ಬೆಳೆಸೋದ್ರಿಂದ ಬೇಗ ನಮಗೆ ಫ್ರೂಟ್ಗಳು ಬರುತ್ತೆ. ಜೊತೆಗೆ ಗಿಡನೂ ತುಂಬ ಎತ್ತರಕ್ಕೆ ಬೆಳೆಯಲ್ಲ. ಹೈಬ್ರಿಡ್ ಗಿಡಗಳನ್ನ ಈ ರೀತಿ ಕಟ್ ಮಾಡಿ ಬಿಡೋದ್ರಿಂದ ಗಿಡದ ಬೆಳವಣಿಗೆನೂ ಚೆನ್ನಾಗಾಗುತ್ತೆ. ಜೊತೆಗೆ ಫ್ರೂಟ್ಗಳು ಬೇಗ ಬರುತ್ತೆ. ಸ್ನೇಹಿತರೆ, ಮೇಲಿಂದ ಅಂದರೆ ಕೆಳಗಡೆಯಿಂದ ಮೆಟ್ಲತ್ಕೊಂಬಂದು ಎಲ್ಲ ಒಂಥರ ಸುಸ್ತಾದಂಗೆ ಆಯಿತು. ಮತ್ತು ಬೇರೆ ಗಿಡದಲ್ಲೂ ತೋರಿಸ್ತೀನಿ ಬನ್ನಿ. ನೋಡಿ, ಇದರಲ್ಲೂ ಇದು ಮಲ್ಬೆರಿನೇ. ಇದ್ರ ನೋಡಿ ಏನಾರಿ ಬಿಡ್ತವೆ ನೋಡಿ. ಗಾಳಿಗೆ ಅದು ಕಾಣಿಸ್ತಾ ಇಲ್ಲ. ನೋಡಿ, ಎಲ್ಲದರಲ್ಲೂ ಮಲ್ಬೆರಿ ಬಿಡ್ತಾ ಇದೆ. ಒಂದ್ಸಲ ಫಲ ಕೊಡೋ ತನಕ ಕಷ್ಟ. ಫಲ ಕೊಡೋಕ್ಕೆ ಶುರು ಮಾಡ್ತು ಅಂದರೆ ನಾವು ಸಾಕು ಅನ್ನುವಷ್ಟು ಹಣ್ಣುಗಳು ಬಿಡ್ತವೆ. ಇಲ್ಲಿ ನೋಡಿ, ಬನ್ನಿ ಈಗ ಫ್ರೂಟ್ ಪ್ರೊಟೆಕ್ಟರು ತರಿಸಿದ್ದೀನಲ್ವ, ಅದನ್ನು ತೋರಿಸ್ತೀನಿ ನಿಮಗೆ. ಕಿತ್ತಳೆ ಹಣ್ಣಿನ ಗಿಡದಲ್ಲೂ ನೋಡಿ ಹೂಗಳು ಎಷ್ಟೊಂದಾಗಿದ್ದಾವೆ ಅಂತ. ಇದೆಲ್ಲ ಇವತ್ತು ಅರಳಿರೋ ಹೂಗಳು. ಆಲ್ರೆಡಿ ಸುಮಾರು ಕಾಯಿಗಳು ಬಿಟ್ಟಿದ್ದಾವೆ. ಮತ್ತೆ ಮಗ್ಗಾಗಿ ಮತ್ತೆ ಹೂಗಳರಳಿ ಮತ್ತೆ ಕಾಯಿಗಳಾಗ್ತಾಯಿದ್ದಾವೆ. ಈ ಗಿಡದಲ್ಲಂತೂ ಎಷ್ಟು ಬಿಡುತ್ತೆ ಅಂದರೆ ಅಷ್ಟು ಬಿಡುತ್ತೆ. ನೋಡಿ, ದ್ರಾಕ್ಷಿ ಗಿಡ ನಾನು 1 ವೀಕ್ ಆಯಿತು ಅದೆಲ್ಲ ಎಲೆಗಳೆಲ್ಲ ತೆಗೆದು ಕ್ಲೀನ್ ಮಾಡಿ. ನೋಡಿ, ಆಗ್ಲೇ ಹೊಸ ಬ್ರಾಂಚಸ್ ಹೆಂಗೆ ಬರ್ತಿದೆ ಅಂತ. ಆ ಹಳೆ ಎಲೆಗಳು ತೆಗಿಯೋ ತನಕನೂ ಅದು ಹೊಸ ಚಿಗುರು ಬರಲಿಲ್ಲ. ನೋಡಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ಇಲ್ಲಿ ನೋಡಿ, ಆ ಗಿಡನೂ ತೋರಿಸ್ತೀನಿ ಬನ್ನಿ. ಇದು ಅಷ್ಟೇ ನೋಡಿ, ಇದರಲ್ಲೂ ಹೊಸ ಬ್ರಾಂಚಸ್ಗಳು ಬರ್ತಾ ಇದ್ದಾವೆ. ಒಂದು ಕಡೆಯಿಂದ ಚಿಗುರು ಹೊಡಿತಾವೆ. ಇಲ್ಲಿ ನೋಡಿ, ನೋಡಿ. ನೆಕ್ಸ್ಟ್ ಇದರಲ್ಲಿ ಈಗ ಫ್ರೂಟ್ ಶುರು ಆಗುತ್ತೆ, ಫ್ಲವರಿಂಗ್ ಶುರು ಆಗುತ್ತೆ. ಇದು ಹಳೆಯ ಗಿಡ, ಹತ್ರ 1.5 ವರ್ಷ ಆಗ್ತಿದೆ ಇದನ್ನು ಹಾಕಿ. ನೋಡಿ, ಎಲ್ಲ ಕಡೆ ಚಿಗುರ್ತಾ ಇದೆ. ಚುರುಕು ಕಿಚನ್ ವೇಸ್ಟೇಜ್ ತಂದಿದ್ದೀನಿ ಗಿಡಗಳಿಗೆ ಹಾಕೋದಕ್ಕೆ, ಅದನ್ನು ಹಾಕ್ತೀನಿ. ಇಲ್ಲಿ ನೋಡ್ಬೋದು, ಈಗ ಸದ್ಯಕ್ಕೆ ನಾನು 2 ಪ್ರೊಟೆಕ್ಟರ್ನ ತರಿಸಿದ್ದೀನಿ. 2 ಅಂದರೆ ಆಫರಲ್ಲಿ ಒಂದು ತೊಗೊಂಡ್ರೆ ಒಂದು ಫ್ರೀ ಇತ್ತು, ಹಂಗಾಗಿ ತರಿಸ್ಕೊಂಡಿತ್ತು. ನಾನು ತುಂಬ ಸರ್ಚ್ ಮಾಡಿದೆ, ಬೇರೆ ಬೇರೆ ಇದರಲ್ಲೆಲ್ಲ ಹುಡುಕ್ತೆ, ಸಿಗಲಿಲ್ಲ. ಆಮೇಲೆ ಸಿಕ್ತು, ಹಾಗಾಗಿ ತರಿಸ್ಕೊಂಡೆ. ಇಲ್ಲಿ ನೋಡಿ, ಮತ್ತು 2 ಅದು ಏನು ಹುಳಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ 2 ಟ್ಯಾಬ್ಲೆಟ್ ರೀತಿ ಕೊಟ್ಟಿದ್ದಾರೆ. ಅದನ್ನು ಅದರೊಳಗಡೆ ಇದು ಮಾಡ್ತೀನಿ ನಾನು. ಮತ್ತು 2 ಟ್ಯಾಗನ್ನು ಕೊಟ್ಟಿದ್ದಾರೆ. ಇದನ್ನು ಹಾಕೋದ್ರಿಂದ ಸ್ನೇಹಿತರೆ, ಆಮೇಲೆ ಗಿಡಕ್ಕೆ ಹಾಕ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಅಮೆಝಾನು, ಫ್ಲಿಪ್ಕಾರ್ಟು, ಮೀಶೋ ಎಲ್ಲದರಲ್ಲಿ. ಮೀಶೋದಲ್ಲಿ ಸಿಗೋಲ್ಲ. ಮೀಶೋದಲ್ಲಿ ತುಂಬ ಸರ್ಚ್ ಮಾಡಿದೆ, ಮೀಶೋದಲ್ಲಿ ಸಿಗೋದಿಲ್ಲ. ಇದರಲ್ಲಿ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ.
ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಟೆರೆಸ್ ಗಾರ್ಡನ್ ಮಾಡೋಂಥವ್ರಿಗೆ ಇದು ಒಂದು ರೀತಿ ಬೆಸ್ಟ್ ಅಂತ ಅನ್ಬೋದು. ಯಾಕೆ ಅಂತಂದರೆ ಗಿಡಕ್ಕೆ ಹತ್ತುವಂಥ ಹುಳಗಳನ್ನ ಸಿಕ್ಕಾಪಟ್ಟೆನೇ ಅವಾಯ್ಡ್ ಮಾಡುತ್ತೆ. ಇದನ್ನು ಯಾವ ರೀತಿ ಅದಕ್ಕೆ ಹಾಕೋದು ಅನ್ನೋದನ್ನು ಗಿಡಕ್ಕೆ ಹಾಕ್ಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ. ಇದು ನೋಡ್ಬೋದು, ಈ ಪ್ಯಾಕೆಟ್ ಒಳಗಡೆ ಪ್ಯಾಕೆಟ್ ಒಳಗಡೆ ಈ ರೀತಿ ಟ್ಯಾಬ್ಲೆಟ್ ಥರ ಕೊಟ್ಟಿದ್ದಾರೆ. ಟ್ಯಾಗ್ ಹಾಕೋದಕ್ಕೆ ಈ ರೀತಿ ಹೋಲ್ ಮಾಡಿದ್ದಾರೆ. ಈ ಹೋಲ್ ಒಳಗಡೆ ಈ ಟ್ಯಾಗನ್ನು ಹಾಕಿ ಕಟ್ಬಿಟ್ಟು ಯಾವ ರೀತಿ ಹಾಕ್ಬೋದು ಅಂತ ಹೇಳ್ತೀನಿ. ಈಗ ನೋಡಿ, ಇದೆರಡನ್ನೂ ರೆಡಿ ಮಾಡಿದ್ದೀನಿ ನಾನು. ಈ ಗ್ಲಾಸ್ ಥರದ ಇರೋದ್ರಲ್ಲಿ ಈ ರೀತಿ ಗ್ಯಾಪ್ ಕೊಟ್ಟಿರ್ತಾರೆ. ಅದಕ್ಕೆ ನಾವು ಅದನ್ನು ಒಳಗಡೆ ಆ ಟ್ಯಾಬ್ಲೆಟ್ಸ್ನ ಟ್ಯಾಗ್ ಮಾಡಿಬಿಟ್ಟು ಈ ರೀತಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ನೋಡಿ, ಇದರಲ್ಲೇ ಕೊಟ್ಟಿರ್ತಾರೆ ನಾವು ಯಾವ ರೀತಿ ಯೂಸ್ ಮಾಡಬೇಕು ಇದನ್ನು ಅನ್ನೋದನ್ನು. ಅಲ್ಲಿ ನೋಡಿ, ಜೊತೆಗೆ ಯಾವುದೇ ಫಂಗಸ್ಗಳಾಗಲಿ ಹುಳಗಳಾಗಲಿ ಯಾವ ರೀತಿ ಅದರೊಳಗಡೆ ಹೋಗಿ ಸೇರಿಕೊಳ್ಳುತ್ತೆ ಅನ್ನೋದನ್ನು ಕೊಟ್ಟಿರ್ತಾರೆ. ಜೊತೆಗೆ ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ಕೂಡ ಕೇಳೋದಕ್ಕೆ ಅವರ ಕಸ್ಟಮರ್ ಕೇರ್ ನಂಬರು ಕೂಡ ಅದರಲ್ಲಿದೆ. ನಮಗೇನಾದ್ರು ಕನ್ಫ್ಯೂಸ್ ಇತ್ತು ಅಂತ ಅಂದರೆ ನಾವು ಅದಕ್ಕೆ ಕಾಲ್ ಮಾಡಿ ನಾವು ಕೇಳ್ಕೊಳ್ಬೋದು, ಯಾವ ರೀತಿ ಇದನ್ನು ಮೇಂಟೈನ್ ಮಾಡೋದು, ಎಷ್ಟು ದಿನಕ್ಕೊಂದ್ಸಲ ತೆಗೆಯೋದು, ಏನು ಎತ್ತ ಅಂತ ನನಗೆ ಕಸ್ಟಮರ್ ಕೇರ್ಗೂ ಕೂಡ ನಾವು ಫೋನ್ ಮಾಡಿ ತಿಳ್ಕೊಬೋದು ಸ್ನೇಹಿತರೆ. ಈಗ ಇದನ್ನು ನಾನು ಗಿಡಕ್ಕೆ ಹಾಕ್ತೀನಿ. ಗಿಡಕ್ಕೆ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ಈಗ ನೋಡಿ ಸ್ನೇಹಿತರೆ, ಈಗ ನಾನು ಒಂದು ಸಪೋಟ ಗಿಡಕ್ಕೆ ಹಾಕಿದ್ದೀನಿ. ಈ ರೀತಿ ಹ್ಯಾಂಗ್ ಮಾಡಿದ್ದೀನಿ. ಅದನ್ನು ಗಿಡದಲ್ಲಿ ಯಾವುದೇ ಥರದ ಹುಳ ಇರುವೆಗಳು ಏನೇ ಇದ್ರೂ ಸಹಿತ ಅದು ಎಲ್ಲನೂ ಆ ಟ್ಯಾಬ್ಲೆಟ್ಟು ಅದನ್ನು ಅಟ್ರ್ಯಾಕ್ಟ್ ಮಾಡಿ ಒಳಗಡೆ ಎಳ್ಕೊಳ್ಳುತ್ತೆ. ಮತ್ತು ಒಳಗಡೆ ಹೋಗಿ ಸ್ಟೋರ್ ಆಗಿ ಅವು ಸತ್ತೋಗ್ಬಿಡ್ತವೆ. ಇದಕ್ಕೆ ಯಾಕೆ ಹಾಕಿದ್ದೀನಿ ಅಂದರೆ ಇದರಲ್ಲಿ ಸಿಕ್ಕಾಪಟ್ಟೆ ಹೂಗಳು ಬಿಡ್ತಿರೋದ್ರಿಂದ ಇಲ್ಲಿ ನೋಡಿ ಸುಮಾರು ಹೂಗಳು ತುಂಬಾ ಕಚ್ಚಿದ್ದಾವೆ. ಹಂಗಾಗಿ ಈ ಒಂದು ಸಪೋಟ ಗಿಡಕ್ಕೊಂದಕ್ಕೆ ಅದು ಫ್ರೂಟ್ ಪ್ರೊಟೆಕ್ಟರ್ನ ಹಾಕಿದ್ದೀನಿ. ನೆಕ್ಸ್ಟು ಇಲ್ಲಿ ದಾಳಿಂಬೆ ಗಿಡಕ್ಕೆ ಹಾಕಿದ್ದೀನಿ. ದಾಳಿಂಬೆ ಗಿಡದಲ್ಲೂ ಸಿಕ್ಕಾಪಟ್ಟೆ ಹುಳಗಳು ಮತ್ತು ಇರುವೆಗಳೆಲ್ಲ ಜಾಸ್ತಿ ಇರೋದ್ರಿಂದ ಇದಕ್ಕೊಂದಕ್ಕೆ ಹಾಕಿದ್ದೀನಿ ನೋಡಿ. ಅದರಲ್ಲೂ ಎಲ್ಲ ಫ್ರೂಟ್ ಆಗ್ತಾಯಿದೆ, ಅಲ್ಲೊಂದು. ಹಂಗಾಗಿ ಇದರಲ್ಲೂ ಸ್ವಲ್ಪ ಹುಳಗಳು ಬೇಗ ಹತ್ಕೊಳ್ಳೋದ್ರಿಂದ ಜಾಸ್ತಿ ಯಾವುದಕ್ಕೆ ಹುಳ ಬರುತ್ತೋ ಅದಕ್ಕೆ ನಾನು ಈ ಒಂದು ಫ್ರೂಟ್ ಪ್ರೊಟೆಕ್ಟರ್ನ ಹಾಕಿದ್ದೀನಿ ಸ್ನೇಹಿತರೆ. ನೀವು ಟೆರೆಸ್ ಗಾರ್ಡನ್ ಮಾಡ್ತಿರೋಂಥವ್ರು ಹಾಕ್ಕೊಳ್ಬೋದು. ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲಿ ಸಿಗುತ್ತೆ ಸ್ನೇಹಿತರೆ. ನೋಡಿ, ನೋಡೋದಕ್ಕೆ ಒಂಥರ ಚೆಂದ ಅದು. ಮತ್ತು ನೋಡಿ ಒಂದು ರೀತಿ ಏನೋ ಒಂಥರ ಲುಕ್ ಕಾಣಿಸುತ್ತೆ. ನಿಂಬೆಹಣ್ಣು ಹಣ್ಣಾಗಿದ್ದಾವೆ ನೋಡಿ, ನಿಂಬೆಹಣ್ಣು ಗಿಡದ ಹಣ್ಣಾಗ ಅವು ಬೇಕಾದ ಕಿತ್ಕೋತೀನಿ, ಸುಮ್ಮನೆ ಯಾಕೆ ಕೀಳೋದು ಅಂತ ಅಷ್ಟೆ. ಹೇಳಿ ನೋಡಿ, ಒಂದು ಬಂಚಲ್ಲಿ 3-4 ಹೋಗ್ಬಿಡುತ್ತೆ. ಒಂದಷ್ಟಿದೆ ನೋಡಿ, ಅವು ಹಣ್ಣಾಗಿದ್ದಾವೆ, ಒಂದೆರಡಿದ್ದಾವೆ. ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಾನು ಫಸ್ಟ್ ಟೈಮ್ ತರಿಸಿದ್ದೀನಿ. ನೋಡೋಣ, ಇದರ ರಿಸಲ್ಟ್ ನೋಡಿಕೊಂಡು ನಾನು ನೆಕ್ಸ್ಟು ಇನ್ನೊಂದಷ್ಟು ಆರ್ಡ್ರ್ ಮಾಡಿ ತರಿಸ್ಕೋಬೇಕು. ಇದೆರಡಕ್ಕೆ ನಾನು 250 ಕೊಟ್ಟೆ, ಇದರದ್ದೆಲ್ಲ ಸೇರಿ. ನಿಮಗೂ ಯಾರಿಗಾದ್ರೂ ಬೇಕು ಅಂದರೆ ಲಿಂಕ್ ಕೇಳಿದ್ರೆ ನಾನು ಲಿಂಕ್ನ ಬೇಕಾದ್ರೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ನೆಕ್ಸ್ಟು ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.